ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19ನೇ ಕಂತಿನ ಹಣದ ಬಗ್ಗೆ ಮತ್ತು ಕಿಸಾನ್ ಕಾರ್ಡನ್ನು ಮಾಡುವುದರಿಂದ ರೈತನಿಗೆ ಏನು ಪ್ರಯೋಜನ, ಮುಂದೆ ಆಗುವ ಪ್ರಯೋಜನಗಳೇನು ಮತ್ತು ಯಾವುದೆಲ್ಲ ಡಾಕ್ಯುಮೆಂಟ್ಸನ್ನು ಕೊಟ್ಟು ನಾವು ಈ ಕಾರ್ಡನ್ನು ಮಾಡ್ಕೊಳ್ಬೋದು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋ. ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಮತ್ತು ಯಾರ್ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ನಮ್ಮ ವಿಡಿಯೋಗಳಿಗೆ ಲೈಕನ್ನು ಕೊಡ್ತಾ ಇದ್ದೀರಾ ಅಂಥವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಬನ್ನಿ ನಾವು ವಿಡಿಯೋವನ್ನು ಶುರು ಮಾಡೋಣ. ಈ ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ದಿನೇ ಒಂದೊಂದು ರೂಲ್ಸನ್ನು ಸರ್ಕಾರ ತರ್ತಾನೇ ಇದೆ, ಒಂದೊಂದು ಪ್ರಗತಿಯನ್ನು ಸಾಧಿಸ್ತಾನೇ ಇದೆ. ಸರ್ಕಾರವು ಯಾವಾಗಲೂ ಕೃಷಿಕರ ಅಂದರೆ ಅನ್ನದಾತನನ್ನು ಹೇಗಾದರೂ ಮಾಡಿ ಮೇಲಕ್ಕೆತ್ತಬೇಕು ಮತ್ತು ಈ ಒಂದು ಕೃಷಿಯನ್ನು ಉಳಿಸಬೇಕೆಂದು ಒಂದೊಂದು ಸ್ಕೀಮನ್ನು ಸರ್ಕಾರವು ತರ್ತಾನೇ ಇದೆ. ಅದಕ್ಕಾಗಿ ಅಂತಲೇ ಹೇಳಿ ಮಾಡಿಸಿದಂತಾಗಿದೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ. ಇದು ನಿರಂತರ ತನ್ನ 18ನೇ ಕಂತನ್ನು ಪೂರೈಸಿ ಈಗ 19ನೇ ಕಂತಿಗೆ ಕಾಲಿಡ್ತಾ ಇದೆ. ಅದಕ್ಕಾಗಿ ಇಡೀ ದೇಶವೇ ಈ ಒಂದು ಹಣಕ್ಕಾಗಿ ಕಾಯ್ತಾ ಇದೆ. ಆದರೆ ಈಗ ಒಂದು ಹೊಸ ರೂಲ್ಸ್ ಬಂದಿದೆ, ಅದೇ ಕಿಸಾನ್ ಕಾರ್ಡನ್ನು ಡಿಸೆಂಬರ್ 31 ಒಳಗಡೆ ಮಾಡಬೇಕೆಂದು ಸರ್ಕಾರ ಹೇಳಿತ್ತು. ಆದರೆ ಅದನ್ನು 1 ತಿಂಗಳು ಇನ್ನೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದನ್ನು ಯಾವ ರೀತಿ ಮಾಡುವುದು ಎಂಬುದರ ಬಗ್ಗೆ ತಿಳಿಯೋಣ. ಈ ಒಂದು ಕಿಸಾನ್ ಕಾರ್ಡನ್ನು ನಿರ್ಬಂಧವಾಗಿ ಮಾಡಲೇಬೇಕು, ಇಲ್ಲಾಂದರೆ ನಮಗೆ 19ನೇ ಕಂತಿನ ಹಣ ಬರಲ್ವಂತೆ. ಅದಕ್ಕೆಂತಲೇ 1 ತಿಂಗಳು ಎಕ್ಸ್ಟೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಯಾರ್ಯಾರು ಮಾಡಿಲ್ವ ಇನ್ನೂ ಕೂಡ ಅಂಥವರು ಮಾಡಲಿಕ್ಕೋಸ್ಕರ, ಅಂದರೆ ಅವರಿಗೆ ಒಂದು ಒಳ್ಳೆಯ ಒಂದು ದಾರಿಯನ್ನು ಮಾಡಿಕೊಟ್ಟಿದೆ ಸರ್ಕಾರ. 1 ತಿಂಗಳು ಇನ್ನೂ ಕೂಡ ಎಕ್ಸ್ಟೆಂಡ್ ಮಾಡಿಕೊಟ್ಟಿದೆ. ಆದ್ದರಿಂದ ಎಲ್ಲರೂ ಕಂಪಲ್ಸರಿಯಾಗಿ ಕಿಸಾನ್ ಕಾರ್ಡನ್ನು ಮಾಡಲೇಬೇಕು. ಕಿಸಾನ್ ಕಾರ್ಡನ್ನು ಮಾಡಲು ನೀವು ಮನೆಯಿಂದಲೇ ಕುಳಿತು ನಿಮ್ಮ ಮೊಬೈಲ್ನಿಂದಲೇ ನೀವು ಅದನ್ನು ಮಾಡಬಹುದು. ಅದರ ಬಗ್ಗೆ ಒಂದು ವಿಡಿಯೋವನ್ನು ನಾನು ಈ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ನೋಡಿ ನೀವು ಸಂಪೂರ್ಣವಾಗಿ ಅದರ ವಿವರವನ್ನು ನೀವು ತಿಳಿಯಬಹುದು. ಇಲ್ಲಾಂದರೆ ನಿಮಗೆ ಕಷ್ಟವಾಗುತ್ತಿದ್ದರೆ ನೀವು ಹತ್ತಿರದ CSC ಸೆಂಟ್ರಿಗೆ ಹೋಗಿ ನೀವು ಅಲ್ಲಿ ಕಿಸಾನ್ ಕಾರ್ಡನ್ನು ಮಾಡಿಕೊಳ್ಬೋದು. ಇಲ್ಲಾಂದರೆ ಹತ್ತಿರದ ಕೃಷಿ ಇಲಾಖೆಗೆ ಹೋಗಿ ಈ ಒಂದು ಕಾರ್ಡನ್ನು ಈಸಿಯಾಗಿ ನೀವು ಮಾಡಿಕೊಳ್ಬೋದು. ಇದನ್ನು ಕಂಪಲ್ಸರಿಯಾಗಿ ಮಾಡಿ, ಇಲ್ಲವಂದಾದರೆ ನಿಮಗೆ 19ನೇ ಕಂತಿನ ಹಣ ಮಾತ್ರ ಬರಲ್ಲ. ಈ ಕಿಸಾನ್ ಕಾರ್ಡ್ ಮಾಡುವುದರಿಂದ ನಮಗೆ ಈ ರೈತನಿಗೆ ಏನು ಪ್ರಯೋಜನವೆಂದರೆ, ಇನ್ನು ಮುಂದೆ ಯಾವ ಡಾಕ್ಯುಮೆಂಟ್ಸ್ ಕೂಡ ನೀವು ಪ್ರತಿ ವರ್ಷ ಸಬ್ಮಿಟ್ ಮಾಡಬೇಕಾದ ಅಗತ್ಯವಿಲ್ಲ. ಈ ಸಲ ಒಂದು ಮಾಡಿದರೆ ಸಾಕು. ಅಂದರೆ ನಿಮ್ಮ ಜಮೀನಿನ ಪತ್ರ ಸಂಪೂರ್ಣ ಆ ಚಿಪ್ಪಲ್ಲಿ ಅಡಗಿರುತ್ತದೆ. ಅದೊಂದು ATM ಕಾರ್ಡ್ ಥರ ಇರ್ತದೆ. ಅದರಲ್ಲಿ ಒಂದು ಚಿಪ್ ಇರುತ್ತದೆ. ಈ ಚಿಪ್ಪಿನಲ್ಲಿ ನಿಮ್ಮ ಎಲ್ಲ ರೆಕಾರ್ಡ್ಸ್ ಅದರಲ್ಲಿ ಅಡಗಿರುತ್ತದೆ. ನಿಮ್ಮ ಫೋನ್ ನಂಬರ್ ಆಗಲಿ, ನಿಮ್ಮ ಹೆಸರಾಗಲಿ, ನಿಮ್ಮ ಆಧಾರ್ ಕಾರ್ಡ್ ಆಗಲಿ, ಪ್ಯಾನ್ ಕಾರ್ಡ್ ಆಗಲಿ, ಎಲ್ಲವೂ ಇದರಲ್ಲಿ ರೆಕಾರ್ಡ್ ಆಗಿರುತ್ತದೆ. ಆದ್ದರಿಂದ ನೀವು ಬ್ಯಾಂಕಿಗೆ ಹೋಗಿ ಯಾವುದೇ ಲೋನನ್ನು, ಅಂದರೆ KCC ಲೋನನ್ನು, ಸರ್ಕಾರದ ಯಾವುದೇ ಯೋಜನೆಗಳನ್ನು ನೀವು ಪಡೆಯಲು ಈ ಕಾರ್ಡನ್ನು ಉಪಯೋಗಿಸಬಹುದು. ಆದ್ದರಿಂದ ಎಲ್ಲರೂ ಈ ಒಂದು ಕಿಸಾನ್ ಕಾರ್ಡನ್ನು ಮಾಡಿಟ್ಟುಕೊಳ್ಳಿ. ಇದು ತುಂಬ ಒಂದು ಉಪಯುಕ್ತವಾದ ಒಂದು ಕಾರ್ಡ್ ಆಗಿದೆ. ಆದ್ದರಿಂದ ಎಲ್ಲರೂ ಇದನ್ನು ಮಾಡಲೇಬೇಕು. ಇಲ್ಲಾಂದರೆ ನೀವು 19ನೇ ಕಂತಿನ ಹಣ ಹೇಗೂ ವಂಚಿತರಾಗುತ್ತೀರಿ ಮತ್ತು ಸರ್ಕಾರದ ಯಾವ ಯೋಜನೆಗೂ ನೀವು ಅರ್ಹರಾಗಿರುವುದಿಲ್ಲ. ಆದ್ದರಿಂದ ಕಿಸಾನ್ ಕಾರ್ಡನ್ನು ನಿರ್ಬಂಧವಾಗಿ ನೀವು ಮಾಡಿಟ್ಟುಕೊಳ್ಳಿ. ಅದಕ್ಕಿಂತ ಮೊದಲು ನೀವು KYCಯನ್ನು ಈಗಾಗಲೇ ನೀವು ಮಾಡಿರ್ಬೋದು ಮತ್ತು ಆಧಾರ್ ಸೆಟ್ಟಿಂಗನ್ನು ಕೂಡ ಮಾಡಿರ್ಬೋದು ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡಿರ್ಬೋದು ಮತ್ತು ನಿಮ್ಮ ಹೆಸರನ್ನು ಕರೆಕ್ಟಾಗಿ ಚೆಕ್ ಮಾಡಿಕೊಳ್ಳಿ. ನಿಮಗೆ ಎರಡೆರಡು ಹೆಸರಿದ್ದರೆ, ಆಧಾರ್ ಕಾರ್ಡಲ್ಲಿ ಒಂದು ಹೆಸರು, ಇಲ್ಲಿ ಒಂದು ಹೆಸರಿದ್ದರೆ ನಿಮಗೆ ಮಿಸ್ಮ್ಯಾಚ್ ಆಗಿ ಆ ಹಣವು ಸಿಗಲ್ಲ. ಮತ್ತು ನಿಮ್ಮ ಫೋನ್ ನಂಬರ್ ಕರೆಕ್ಟಾಗಿರಬೇಕು. ನೀವು ಅಲ್ಲಿ ಒಂದು ನಂಬರ್ ಕೊಟ್ಟಿದ್ದರೆ, ಇನ್ನೊಂದು ನಂಬರ್ ಇದ್ದರೆ ಯಾವುದಾದ್ರೂ ಒಂದೇ ನಂಬರನ್ನು ಕೊಡಿ. ಆ ನಂಬರಿಗೆ ನಿಮಗೆ OTP ಎಲ್ಲವೂ ಬರುತ್ತದೆ. ಆದ್ದರಿಂದ ಒಂದೇ ನಂಬರ್, ಸರಿಯಾದ ನಂಬರ್, ಅಂದರೆ ನಿಮ್ಮ ಒಂದು ಚಾಲ್ತಿಯಲ್ಲಿರುವ ನಂಬರನ್ನೇ ಅಲ್ಲಿ ಕೊಡಿ. ಇದರಿಂದ ನಿಮಗೆ ಮುಂದೆ ಯಾವ ತೊಂದರೆಯೂ ಆಗಲ್ಲ. ನಿಮಗೆ OTP ಮೇಯ್ನ್ ಬರಬೇಕಲ್ವ, ಆದ್ದರಿಂದ ಅದನ್ನು ಕೊಡಿ. ನಾವು ಮುಂದಿನ ದಿನಗಳಲ್ಲಿ ಈ ಒಂದು ಅಮೌಂಟನ್ನು ಜಾಸ್ತಿ ಮಾಡಲಿದ್ದೇವೆ. ಅದರ ಬಗ್ಗೆ ಕೂಡ ಮೋದಿಜಿಯವರು ಒಂದು ವಿಷಯವನ್ನು ಹೇಳಿದರು. ಅಂದರೆ ನಾವು ಇದರ ಬಗ್ಗೆ ಕೂಡ ಚಿಂತಿಸ್ತಾ ಇದ್ದೇವೆ. ಅಂದರೆ ಈ ಒಂದು 6,000ವನ್ನು ಹೆಚ್ಚು ಮಾಡಲು ನಾವು ಚಿಂತಿಸ್ತಾ ಇದ್ದೇವೆ. ಅದು ಸಭೆಯಲ್ಲಿ ಪಾಸಾದರೆ ಆದಷ್ಟು ಬೇಗನೆ ಇದನ್ನು ಮಾಡುತ್ತೇವೆ ಎಂದು ಹೇಳಿದರು. ಈ ಒಂದು 19ನೇ ಕಂತಿನ ಹಣ
ಜನವರಿ ಲಾಸ್ಟ್ ಅಂದರೆ ಫೆಬ್ರವರಿ ಮೊದಲ ವೀಕಲ್ಲಿ ಅಂದರೆ 1ರಿಂದ 8 ತಾರೀಕಿನ ಒಳಗೆ ಇದು ಬರುವ ಸಾಧ್ಯತೆ ಇದೆ ಎಂದು ಅವರು ಹೇಳಿದರು. ಆದ್ದರಿಂದ ಎಲ್ಲರೂ ಆದಷ್ಟು ಬೇಗನೆ ತಮ್ಮ KYC ಮತ್ತು ಆಧಾರ್ ಸೀಡಿಂಗ್ ಮತ್ತು ಬ್ಯಾಂಕ್ ಸೀಡಿಂಗ್ ಎಲ್ಲವನ್ನು ಒಂದು ಮಾಡಿ ಕಿಸಾನ್ ಕಾರ್ಡನ್ನು ಕೂಡ ರೆಡಿ ಮಾಡಿ ಇಟ್ಟುಕೊಂಡು ಆದಷ್ಟು ಬೇಗ ಈ ಒಂದು ಕೆಲಸವನ್ನು ನೀವು ಮಾಡಿಡಿ. ಅಂದರೆ 1 ತಿಂಗಳು ಕಿಸಾನ್ ಕಾರ್ಡನ್ನು ಮಾಡಲು ನಮಗೆ ಎಕ್ಸ್ಟೆನ್ಷನ್ ಮಾಡಿಕೊಟ್ಟಿದ್ದಾರೆ. ಅಂದರೆ ಜನವರಿ 31 ತಾರೀಕಿನ ಒಳಗಡೆ ಇದರ ಕೆಲಸವನ್ನು ನೀವು ಮಾಡಲೇಬೇಕು ಕಡ್ಡಾಯವಾಗಿ. ಇಲ್ಲಾಂದರೆ ನಿಮಗೆ 19ನೇ ಕಂತಿನ ಹಣ ಬರಲ್ಲ. ಆದ್ದರಿಂದ ಆದಷ್ಟು ಬೇಗನೆ ಈ ಒಂದು ಕೆಲಸವನ್ನು ಮಾಡಿ. ಈ ಯೋಜನೆಯಲ್ಲಿ ಯಾರ್ಯಾರು ಅರ್ಹರಿದ್ದೀರಾ ಅಂಥವರು ದಿನೇ ದಿನೇ ಒಂದೊಂದು ರೂಲ್ಸನ್ನು ಪಾಲಿಸಲೇಬೇಕಾಗುತ್ತದೆ. ದಿನೇ ದಿನೇ ಈ ಯೋಜನೆಯಲ್ಲಿ ಒಂದೊಂದು ರೂಲ್ಸನ್ನು ಸರ್ಕಾರ ತರ್ತಾನೇ ಇದೆ. ಅದನ್ನು ನಾವು ಪಾಲಿಸಿದರೆ ಮಾತ್ರ ನಮಗೆ 19ನೇ ಕಂತಿನ ಹಣ ಬರಲು ಸಾಧ್ಯ. ಇಲ್ಲಾಂದರೆ ನಮ್ಮ ಬೆನಿಫಿಷರಿ ಲಿಸ್ಟಿಂದಲೇ ನಮ್ಮ ಹೆಸರನ್ನೇ ಅವರು ತೆಗೆದುಹಾಕ್ತಾರೆ. ಆದ್ದರಿಂದ ಕಿಸಾನ್ ID ಕಾರ್ಡನ್ನು ನಾವು ಮಾಡಲೇಬೇಕು. ಆದಷ್ಟು ಬೇಗ ನೀವು ಅದರ ಕೆಲಸವನ್ನು ನೀವು ಮಾಡಿಕೊಳ್ಳಿ. 1 ತಿಂಗಳು ಎಕ್ಸ್ಟೆನ್ಷನ್ ಮಾಡಿಕೊಟ್ಟಿದ್ದಾರಲ್ವ, ಇನ್ನಾದರೂ ನೀವು ಅದನ್ನು ಮಾಡ್ಬೋದು. ಇದಕ್ಕಾಗಿ ಫ್ರೆಂಡ್ಸ್ ನೀವು ಮಾಡಬೇಕಾದ್ರೆ ಇಷ್ಟೇ, ನಿಮ್ಮ ಸ್ಟೇಟಸನ್ನು ನೀವೊಮ್ಮೆ ಚೆಕ್ ಮಾಡಲೇಬೇಕು. ಅಂದರೆ ನಿಮಗೆ ಮನೆಯಲ್ಲೇ ಕುಳಿತು ಒಂದು ಆ್ಯಪನ್ನು ಅಂದರೆ PM ಕಿಸಾನ್ ಸಮ್ಮಾನ್ ನಿಧಿ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನು ಚೆಕ್ ಮಾಡ್ಬೋದು. ನಿಮ್ಮ ಸ್ಟೇಟಸ್ ಆಗಲಿ, ಬೆನಿಫಿಷಿಯರ್ ಲಿಸ್ಟ್ ಆಗಲಿ, ನಿಮ್ಮ ID ಯಾವ ಹಂತದಲ್ಲಿದೆ, ನೀವು 19ನೇ ಕಂತಿಗೆ ಅರ್ಹರಾಗಿದ್ದೀರಾ, ನಿಮ್ಮ ಹೆಸರಿದೆಯಾ ಪಟ್ಟಿಯಲ್ಲಿ ಎಂಬುದನ್ನೆಲ್ಲ ಚೆಕ್ ಮಾಡ್ಬೋದು. ಆದ ಕಾರಣ ನೀವು ಸ್ಟೇಟಸನ್ನು ಕಡ್ಡಾಯವಾಗಿ ಚೆಕ್ ಮಾಡಲೇಬೇಕು. ಇನ್ನೂ ಕೂಡ ತುಂಬ ದಿನವಿದೆ. ಆದ್ದರಿಂದ ಇನ್ನೂ ಕೂಡ ನೀವು ಚೆಕ್ ಮಾಡಿ ಅದನ್ನು ಸರಿಪಡಿಸಿಕೊಳ್ಳಬಹುದು. ನಿಮ್ಮ ಕಿಸಾನ್ ID ಕಾರ್ಡನ್ನು ಕೂಡ ನೀವು ರೆಡಿ ಮಾಡಿ ಇಟ್ಟುಕೊಂಡು ನೀವು 19ನೇ ಕಂತಿಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ತಾ ರೆಡಿಯಾಗಿರಿ. ಈ 19ನೇ ಕಂತಿನ ಹಣದಲ್ಲಿ ಸ್ವಲ್ಪ ಬದಲಾವಣೆಯನ್ನು ತರ್ತಾ ಇದ್ದಾರೆ ಸರ್ಕಾರ. ಅಂದರೆ 2,000ದಿಂದ 3,000 ಸಿಗುವ ಸಾಧ್ಯತೆ ಇದೆಯಂತೆ. ಅದೊಂದು ಸಭೆಯಲ್ಲಿ ಪಾಸಾಗಬೇಕು. ಪಾಸಾದರೆ 3,000ವೇ ಈ ಸಲ ಸಿಗುವುದು. ಮತ್ತು 17, 18 ಯಾರ್ಯಾರಿಗೆ ಪೆಂಡಿಂಗ್ ಇದೆ ಆ ಹಣವು ಕೂಡ ಇದರೊಟ್ಟಿಗೆ ಬರಲಿದೆಯಂತೆ. ಆದ್ದರಿಂದ ನೀವೊಂದು ಈ ಸ್ಟೇಟಸನ್ನು ಚೆಕ್ ಮಾಡಿ ನಿಮ್ಮ ID ಕರೆಕ್ಟಾಗಿ ಇಟ್ಟುಕೊಳ್ಳಿ. ಎಲ್ಲರೂ ರೆಡಿಯಾಗಿರಿ. ಈ ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19ನೇ ಕಂತಿನ ಹಣ ಯಾವಾಗ ಬರುತ್ತದೆ ಎಂದು ಹೇಳುವುದಾದರೆ ಫೆಬ್ರವರಿ ಮೊದಲ ವಾರ ಅಂದರೆ 1ರಿಂದ 8 ತಾರೀಕಿನ ಒಳಗಡೆ ಈ ಹಣವು ಬರುವ ಸಾಧ್ಯತೆ ಇದೆಯಂತೆ. ಎಲ್ಲರೂ ಇದಕ್ಕಾಗಿ ಕಾಯ್ತಾ ಇದ್ದಾರೆ. ಇಡೀ ದೇಶವೇ ಕಾಯ್ತಾ ಇದ್ದಾರೆ. ಎಲ್ಲರೂ ಆದಷ್ಟು ಮಟ್ಟಿಗೆ ಎಲ್ಲ ಪೇಪರ್ಗಳನ್ನು ರೆಡಿಯಾಗಿ ಇಟ್ಟುಕೊಂಡಿದ್ದಾರೆ. ಈಗಾಗಲೇ ನಮ್ಮ ಕೆಲಸವನ್ನು ಎಲ್ಲ ಮುಗಿಸಿ ಈ 19ನೇ ಕಂತಿಗೆ ಕಾಯ್ತಾ ಇದ್ದಾರೆ. ಆದ್ದರಿಂದ ಫೆಬ್ರವರಿ ತಿಂಗಳ ಫಸ್ಟ್ ವೀಕಲ್ಲಿ 1ರಿಂದ 8 ತಾರೀಕಿನ ಒಳಗಡೆ ಈ ಹಣವು ಬಂದು ನಮ್ಮ ಅಕೌಂಟಿಗೆ ಸೇರಲಿದೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಮತ್ತು ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ಯಾರ್ಯಾರು ಲೈಕ್ ಕೊಡ್ತಾ ಇದ್ದೀರಾ ಮತ್ತು ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ಇದ್ದೀರಾ ಅಂಥವರಿಗೆಲ್ಲರಿಗೂ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಥ್ಯಾಂಕ್ ಯು. ಬೈ ಸಿ ಯು.